ಮಕ್ಕಂದೇ ಪ್ಲಾನ್ ಗೈಸ್. ನಂಗೆ ತಮ್ಮ ಕೂಡ ಇದ್ದಾನೆ ಗೈಸ್. ನಾನು ತೋರಿಸ್ತೀನಿ ನೋಡಿ ಅವನೇ. ಇಲ್ಲಿ ಬಂದು ನಿಂತ್ಕೊಂಡು 1 hour ಆಯ್ತು. ಮತ್ತೆ ಆರನ್ ಮ್ಯೂಸಿಕ್ ನಡೀತಾ ಇರೋದು. ಅವ್ನು ಕೇಳ್ತಾನೆ ಇಲ್ಲ, ಅಲ್ಲಿ ಯಾರು ಎಲ್ಲ ಜಗಳ ಆಡ್ತಾರೆ. ಬಾದಾಮ್ ಹಲ್ವಾ ತುಂಬಾ ಫೇಮಸ್ ಅಂತೆ ರಮ್ಯಾ ರೆಸ್ಟೋರೆಂಟ್ ಅಲ್ಲಿ. ಅಬ್ಬಿ ಫಸ್ಟ್ ಟೈಮ್ ನಿನ್ನ ರೀಲ್ಸ್ ವರ್ಕ್ ಆಗೋಯ್ತು ನಮ್ಮ ಜೀವನದಲ್ಲಿ. ಎಲ್ಲೋದ್ರೂ ಗೇಮ್ ಬಿಡಲ್ಲ ಗೈಸ್. ಮಮ್ಮಿ ನೋಡಿ ಯೂಸ್ ಮಾಡ್ತಿದ್ದಾರೆ ಅಣ್ಣ. ಒಳಗೋಗೋಣ. ಮೀನ್ಸ್ ತಿನ್ನಕ್ ಬಂದವಳು ಗೈಸ್, ಅಷ್ಟು ದೂರದಿಂದ ಇವಳು. ಹೇಳಿಲ್ವಾ ಗಾಡೆ ನಮಗ್ ಗಾಡು ಅಂತ. ನಾ ಚಿಕನ್ ಎಲ್ಲ ಚೆನ್ನಾಗಿ ತಿಂತಾಳೆ. ಯಾವ ಕಾರ್ ಇಷ್ಟ ಆಯ್ತು ನಿಂಗೆ ಹೇಳು, ಕೊಡಿಸ್ತೀನಿ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಿನ್ನೆ ಎಲ್ಲರೂ ಒಟ್ಟಿಗೆ ಒಂದು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಸೊ ಇವಾಗ 7 ಗಂಟೆ ಆಗಿದೆ, ಎಲ್ಲರೂ ರೆಡಿ ಆಗಿದ್ದೀವಿ ಆ್ಯಂಡ್ ಈಚೆ ಹೋಗ್ತಿದ್ದೀವಿ. ಎಲ್ಲಿ ಹೋಗ್ತಿದ್ದೀವಿ ಏನು ಅಂತ ಗೊತ್ತಿಲ್ಲ. ಟೆಂಪಲ್ ಮತ್ತು ಹೊರಗಡೆ ಎಲ್ಲೋ ಹೋಗ್ಬೋದು ಅಂತ ಅನ್ಬೋದು. ಇದೆಲ್ಲ ಫುಲ್ ನಮ್ಮ ಅಕ್ಕಂದೇ ಪ್ಲ್ಯಾನ್ ಗೈಸ್. ಇವನು ಬೇರೆ ಹೊಸ್ದಾಗಿ ಬರ್ತಾವನೆ. ಸೊ ಇವತ್ತು ನನ್ನ ತಮ್ಮ ಕೂಡ ಬರ್ತಿದ್ದಾನೆ ನಮ್ಮ ಜೊತೆ. ಅವನು ವೀಡಿಯೋದಲ್ಲೆಲ್ಲ ಬರೋಕ್ಕೆ ಇಷ್ಟಪಡಲ್ಲ ಜಾಸ್ತಿ, ಅದಕ್ಕೆ ವೀಡಿಯೋದಲ್ಲೆಲ್ಲ ತೋರಿಸಲ್ಲ. ನನಗೆ ತಮ್ಮ ಕೂಡ ಇದ್ದಾನೆ ಗೈಸ್. ನಾನು ತೋರಿಸ್ತೀನಿ ನೋಡಿ ಅವನೇ. ಸೊ ನಮ್ಮ ಅಕ್ಕಂದೇ ಪ್ಲ್ಯಾನು ಏನು ಎತ್ತ ಏನೂ ಗೊತ್ತಿಲ್ಲ. ಅವಳೇ ಇವತ್ತು ಇಡೀ ದಿನನ ಪ್ಲ್ಯಾನ್ ಮಾಡಿರೋದು. ಸೊ ಎಲ್ಲಿ ಹೋಗ್ತೀವಿ ಏನು ಗೊತ್ತಿಲ್ಲ ನನಗೆ. ಹೊಸ ವರ್ಷದ ಫಸ್ಟ್ ದಿನಾನ ನನ್ನ ಜೊತೆ ನೀವು ಸ್ಪೆಂಡ್ ಮಾಡೋಕ್ಕೆ ರೆಡಿ ಇದೆಯಲ್ಲ. ಲೆಟ್ಸ್ ಬಿಗಿನ್ ಬನ್ನಿ. ಇಷ್ಟೇ ರೆಡಿ ಆಗಿದ್ದೀನಿ. ಚೆನ್ನಾಗಿ ಕಾಣಿಸ್ತೀನಿ ಗೈಸ್, ಕಮೆಂಟ್ ಮಾಡಿ. ಈ ವರ್ಷದ ಮೊದಲನೇ ದಿನಾನ ಅಮ್ಮನವ್ರ ದರ್ಶನ ಪಡೆಯೋದ್ರ ಮೂಲಕ ಅವ್ರ ಆಶೀರ್ವಾದ ಪಡ್ಕೊಂಡು ಸ್ಟಾರ್ಟ್ ಮಾಡೋಣ. ಈ ವರ್ಷ ತುಂಬಾ ಒಳ್ಳೇದಾಗಲಿ ಅಂತ ಅನ್ಕೊಂಡು ನಾವಿವತ್ತು ಗಂಟೆಗೆ ಬರ್ತಿದ್ದೀವಿ. ರಶ್ ಸಿಕ್ಕಾಪಟ್ಟೆ ಇದೆ. ನಾಟ್ ಶೋರ್ ಒಳಗಡೆ ಹೋಗೋಕ್ಕಾಗುತ್ತಾ ಇಲ್ವಾ ಅಂತ, ಬಿಕಾಸ್ ಸಾರ್ವಜನಿಕರು ಲೈನೇ ಇಲ್ಲ ಇಲ್ಲಿ. ಹೊರಗಡೆಯಿಂದ ಆದ್ರೂ ಅಟ್ಲೀಸ್ಟ್ ಅಮ್ಮನವ್ರ ದರ್ಶನ ಮಾಡಿಕೊಂಡು ಅವ್ರ ಆಶೀರ್ವಾದ ಮೂಲಕ ಈ ವರ್ಷನ ಸ್ಟಾರ್ಟ್ ಮಾಡ್ತೀನಿ. ಈ ವರ್ಷ ನನಗೆ ಮತ್ತೆ ನಿಮಗೆ ಎಲ್ರಿಗೂ ತುಂಬ ಒಳ್ಳೇದಾಗಿ. ಗೈಸ್ ಇಲ್ಲಿ ಬಂದು ನಿಂತ್ಕೊಂಡು 1 hour ಆಯಿತು, 1 ಇಂಚು ಕೂಡ ಮೂವ್ ಆಗಿಲ್ಲ. ಅವಾಗಿಂದ ಇಲ್ಲೇ ನಿಂತಿದ್ದೀವಿ. ಮೇಲ್ಗಡೆ ದರ್ಶನಕ್ಕೂ ಕ್ಯೂ. ಇಲ್ಲಿ ಅಣ್ಣ ಮೂವ್ ಆಗ್ತಿಲ್ಲ ಗೈಸ್. ಅಣ್ಣ ಸುಮ್ಮನೆ ವೀಡಿಯೋ ಮಾಡಬಾರ್ದು ಅಂತ ಮಾಡ್ತಾ ಇರೋದು ನೋಡಿ. ಇಲ್ಲೇ ಇದ್ದೀವಿ. ಮತ್ತೆ ಸೊ ಅದಕ್ಕೇನೆ ಆರನ್ ಮ್ಯೂಸಿಕ್ ನಡೀತಾ ಇರೋದು. ಫುಲ್ಲು ಕಾನ್ಸರ್ಟ್ ತರ ಮಾಡ್ತಾ ಇದ್ದಾರೆ ಇಲ್ಲಿ. ಆಲ್ಸೋ ಇಲ್ಲಿ ನೆಟ್ವರ್ಕ್ ತುಂಬಾ ಲೋ ಇದೆ, ಲೈಕ್ ನೆಟ್ವರ್ಕೇ ಇಲ್ಲ. ಅದಕ್ಕೆ ಅನ್ಸುತ್ತೆ ಪ್ರಾಬಬ್ಲಿ ಫೋನ್ ಪೇ ವರ್ಕ್ ಆಗ್ತಿಲ್ಲ, ಎಲ್ಲರೂ ಹಿಂಗೆ ಸ್ಟಕ್ ಆಗಿರೋದು. ಅವ್ನು ಕೇಳ್ತಾನೆ ಇಲ್ಲ, ಅಲ್ಲಿ ಯಾರು ಎಲ್ಲ ಜಗಳ ಆಡ್ತವ್ರೆ, ಯಾರು ಕೇಳೋರೇ ಇಲ್ಲ. ಮಾಡ್ತೀವಿ ಯಾವುದೋ ಎಲ್ಬೋಲ್ಗಳು 3 ಗಾಡಿ ತಗೊಳಕೊಂಡೈತೆ. ಅವ್ನ ಗಾಡಿ ಮೂವ್ ಮಾಡ್ತಾರೆ, ಎಲ್ಲ ಗಾಡಿ ನೀನ್ ಯಾಕಿದ್ಯಾ? ಹೋಗು ನೀನ್ ಸರಿ ಮಾಡು, ಹೋಗು. 1 ಇಂಚು ಮೂವ್ ಮಾಡಿಸಿದ್ಕೆ ಥ್ಯಾಂಕ್ ಯು ಮಿಸ್ಟರ್ ಅಭಿಷೇಕ್. 1 ನಿಮಿಷಕ್ಕಲ್ಲ, ಅಲ್ಲಿ ಮೇಲಿರೋದು ಫಸ್ಟ್ ರೋ ಅಲ್ಲಿ ಇರೋದು 3 ಗಾಡಿ ಪಾಸ್ ಆದ್ರೆ ಎಲ್ಲ ಗಾಡಿ ಹೋಯ್ತವೆ. ಇನ್ನೊಂದು ಎಲ್ಲ ಪಾರ್ಕಿಂಗರ್ ಬರೀ ದುಡ್ಡು ಇಸ್ಕೊಳಕ್ ನಿಂತವ್ರೆ. ಓಲಿ ಬಿಡು, ರೆಸ್ಟ್ ಮಾಡೋಣ ನಾವು ಇಲ್ಲೇ. ಏನು ರೆಸ್ಟ್ ಮಾಡ್ತೇವೆ ಬದನೆ. ಫೈನಲಿ ಆ ಒಂದು ದೊಡ್ಡ ಚಕ್ರವ್ಯೂಹನ ಭೇದಿಸ್ಕೊಂಡು ಹೊರಗಡೆ ಬಂದ್ವಿ. ಬರೋಷ್ಟರಲ್ಲೇ ನಾವು ಬೆಳಗ್ಗೆ ತಿಂದಿದ್ದೆಲ್ಲ ಹೋಟೆಲ್ ಖಾಲಿ ಆಗೋಗ್ಬಿಟ್ಟಿದೆ. ಅದಕ್ಕೆ ನಮ್ಮ ಮೈಸೂರಿನ ಫೇಮಸ್ ಹನುಮಂತು ಪಲಾವ್ ಬಂದಿದ್ದೀವಿ ಇವಾಗ ತಿನ್ನೋಣ ಅಂತ. ಸರಿಯಾಗಿ ತಿನ್ಕೊಂಡು ಒಂದು ಸ್ವಲ್ಪ ಹೊತ್ತು ಸುಧಾರಿಸ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಗೊತ್ತಿಲ್ಲ, ಅದನ್ನು ನಮ್ಮ ಮಿಸ್ ಸ್ವೀಟಿ ಅವರೇ ಹೇಳಬೇಕು. ಸ್ವೀಟಿ, ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ ಹೇಳು? ನೆಕ್ಸ್ಟ್ ಡೆಸ್ಟಿನೇಷನ್ ಎಲ್ಲಿ? ಮೇ ಬಿ KSIC. ಸೋನು ಸೀರೆ ಕೊಡಿಸ್ತೀನಿ. ಇಲ್ಲ ಗೈಸ್, ನಾನು ಕೊಡ್ತೀನಿ. ಅಭಿ ಕೊಡಿಸ್ತಾನಂತೆ. ಅಭಿ ಕೊಡಿಸ್ತೀಯಪ್ಪ ಸೀರೆ? ಸೊ ತಿನ್ಕೊಂಡು ನೆಕ್ಸ್ಟ್ ಡೆಸ್ಟಿನೇಷನಲ್ಲಿ ನೋಡೋಣ. ಸೊ ಮೊದಲೇ ಹೇಳ್ದಂಗೆ ಇಡೀ ದಿನ ನಮ್ಮ ಅಕ್ಕ ಪ್ಲ್ಯಾನ್ ಮಾಡಿರೋದಲ್ಲ. ಸೊ ನಮ್ಗೇನು ಗೊತ್ತಿಲ್ಲ. ಆದರೆ ಅವಳತ್ತು ಇವಾಗ ಇಲ್ಲಿ ತಿಂತಿಲ್ಲ, ಸುಮ್ಮನೆ ಕುತ್ಕೊಳಕ್ಕೆ ಬಂದಿದ್ದಾಳೆ. ಗೈಸ್, ಇದು ನಮ್ಮ ಅಭಿ ಪ್ಲ್ಯಾನು. ವಿಡಿಯೋ ಆನ್ ಇಲ್ಲ ಅಂದ್ಕೊಂಡು ಬಂದೆ ಮಾತಾಡೋಕ್ಕೆ. ನಿಮ್ಗೆ ಏನಾದ್ರು PUBG BGM ಮ್ಯಾಚಸ್ ಆಡಬೇಕು ಅಂದರೆ ಎಲ್ಲ ತೋರಿಸೋ ಮುಖ ಹೇಳೋ ನೀನು ಐಡಿ. ನಮ್ಮ ಅಕ್ಕನ ಪ್ಲಾನಲ್ಲಿ ಇದು ಒಂದು ಇರಲಿಲ್ಲ, ನಾವೇ ಸೇರಿಸ್ಕೊಂಡ್ಬಿಟ್ವಿ ಜೊತೆಗೆ. ಅವಳು ಪ್ಲಾನ್ ಇದ್ದಿದ್ದೇ ಒಂದು, ಅದನ್ನ ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದೀವಿ ಬೆಳಗ್ಗೆಯಿಂದ. ಸೊ ನಾವೇ ಸೇರಿಸ್ಕೊಂಡಿರೋದು. ಮಟನ್ ಗಿಟನ್ ಎಲ್ಲ ತಿನ್ನಲ್ಲ. ಅವಳಿಗೆ ಇವಾಗ ಮತ್ತೆ ವೆಜ್ ಹೋಟ್ಲಿಗೆ ಹೋಗ್ಬೇಕು. ಇದು
ಹನುಮಂತು ಪಲಾವಲ್ಲಿ ನಾನ್ ವೆಜ್ ಎಲ್ಲ ತಿಂದಾಯಿತು. ಇವಾಗ ರಮ್ಯಾ ರೆಸ್ಟೋರೆಂಟ್ಗೆ ಬಂದಿದ್ದೀವಿ. ಮೈಸೂರಲ್ಲಿ ಬಾದಾಮ್ ಹಲ್ವಾ ತುಂಬ ಫೇಮಸ್ ಅಂತೆ ರಮ್ಯಾ ರೆಸ್ಟೋರೆಂಟಲ್ಲಿ. ಸೊ ನಮ್ಮ ಅಕ್ಕ ಫಸ್ಟ್ ಟ್ರೈ ಮಾಡ್ತಾ ಇದ್ದಾಳೆ. ಅಲ್ಲೇನು ತಿಂದಿರಲಿಲ್ವಲ್ಲ, ಅದಕ್ಕೆ. ಹೆಂಗಿದ್ಯಾ? ತುಂಬ ಸ್ವೀಟ್ ಇಲ್ಲ, ಕ್ಲೀನಾಗಿ. ಅಬ್ಬಿ ಫಸ್ಟ್ ಟೈಮ್ ನಿನ್ನ ರೀಲ್ಸ್ ವರ್ಕ್ ಆಗೋಯ್ತು ನಮ್ಮ ಜೀವನದಲ್ಲಿ. ಮತ್ತೆ ರೀಲ್ಸ್ ಅಲ್ಲ, ಒಟ್ನಲ್ಲಿ ರೀಲ್ಸ್ ತೋರಿಸ್ದೆ ತಾನೆ, ಒಪ್ಕೊ. ನೋಡಿ ಗೈಸ್, 2 ಅಂತ ಆರ್ಡ್ರ್ ಮಾಡಿಬಿಟ್ಟು ಇನ್ನೆರಡು ಆರ್ಡ್ರ್ ಮಾಡ್ಕೊಂಡಿದ್ದಾರೆ. ಟೇಸ್ಟ್ ಫಿದಾಗೋಗ್ಬಿಟ್ಟಿದ್ದಾರೆ ಎಲ್ಲರೂ, ಅಲ್ವಾ ಅಬ್ಬಿ? ಈ ಅಮ್ಮ ಹೇಳೋದೆಲ್ಲ ಸುಳ್ಳು ಫ್ರೆಂಡ್ಸ್. ಅದಕ್ಕೆ ಗೈಸ್ ನೋಡಿ, 2 ಆರ್ಡ್ರ್ ಮಾಡಿದ್ಮೇಲೆ ಹೊಸ್ದಾಗಿ ಇನ್ನೆರಡು ಆರ್ಡ್ರ್ ಮಾಡಿಬಿಟ್ಟು ತಿಂತಾ ಇರೋದು. ನಮ್ಮ ತಮ್ಮ ಎಲ್ಲೋದ್ರೂ ಗೇಮ್ ಬಿಡಲ್ಲ ಗೈಸ್. ಮಮ್ಮಿ ನೋಡಿ ವಿಡಿಯೋದಲ್ಲಿ ನೋಡಿ ಏನು ಮಾಡ್ತಿದ್ದು ಅನ್ಸುದು. ಇವಾಗ ಏನೋ ಒಂದು ಹೊಸ್ದಾಗಿ ಟೆಕ್ನಿಕ್ ಯೂಸ್ ಮಾಡ್ತಿದ್ದಾರೆ ಅಣ್ಣ. ಹಲ್ವಾ ವಿತ್ ವೆನಿಲಾ ಐಸ್ ಕ್ರೀಮ್ ಗೈಸ್. ಹೆಂಗಿದೆಯೋ? ಕ್ಯಾಮ್ರಾ ಆಫ್ ಆದ್ಮೇಲೆ ಇನ್ನೊಂದು ರಿಯಾಕ್ಷನ್ ಬರುತ್ತೆ, ಸೂಪರ್ ಅಂತ. ಇವಾಗ ಬರಲ್ಲ. ಇವಳಂತೂ ತಿನ್ನೋದೇ ಇಲ್ಲ. ಆ ಹನುಮಂತು ಪಲಾವಲ್ಲೂ ಏನೂ ತಿನ್ನಲಿಲ್ಲ. ಇಲ್ಲಿ ಬಂದ್ಬಿಟ್ಟು ಮೀಲ್ಸ್ ತಿನ್ನಕ್ಕೆ ಬಂದವಳು ಅಷ್ಟು ದೂರದಿಂದ. ಇವಳು ಚಿಕನ್ ಒಂದೇ ತಿನ್ನೋದು, ಮಟನ್ ಗಿಟನ್ ಏನೂ ತಿನ್ನಲ್ಲ ನಮ್ಮ ಅಕ್ಕ. ನಾವೆಲ್ಲ ಹನುಮಂತು ಪಲಾವಲ್ಲಿ ಸರಿಯಾಗಿ ಮಟನ್ ಬಿರಿಯಾನಿ ತಿಂದರೆ ಈ ಹುಡುಗಿ ಬಂದ್ಬಿಟ್ಟು ಇಲ್ಲಿ ವೆಜ್ ಬಿರಿಯಾನಿ ತಿಂತಿದ್ದಾಳೆ ಗೈಸ್. ಸ್ವೀಟಿ, ಮಟನ್ ತಿನ್ನೋಕ್ಕೂ ಯೋಗ ಬೇಕು, ಯೋಗ. ಅಬ್ಬಿ ಹೇಳಿಲ್ವಾ ಬಾಡೆ ನಮಗೆ ಗಾಡು ಅಂತ? ಹಂಗೆ ನನಗಂತ ವೆಜಿಟೇರಿಯನ್ ಅನ್ಕೊಬಿಟ್ಬಿಡಿ ಗೈಸ್. ನಮ್ಮ ಅಕ್ಕನ ಚಿಕನ್ ಎಲ್ಲ ಚೆನ್ನಾಗಿ ತಿಂತಾಳೆ, ಮಟನ್ ಒಂದು ತಿನ್ನಲ್ಲ ಅಷ್ಟೇ. ಮೈಸೂರು ಹೈವೇ ಹತ್ರ ಇರೋ ವಿಂಟೇಜ್ ಕಾರ್ ಮ್ಯೂಸಿಯಂಗೆ ಬಂದಿದ್ದೀವಿ. ಮೋರ್ ದೆನ್ 70 ವೆರೈಟೀಸ್ ಆಫ್ ಕಾರ್ನ ನೀವು ಒಳಗಡೆ ನೋಡ್ಬೋದು. ಮತ್ತೆ ಒಳಗಡೆ ಹೋಗಿ ಏನೇನಿದೆ ಅಂತ ನೋಡೋಣ ಬನ್ನಿ. ಸೊ ಬನ್ನಿ ಒಳಗೋಗೋಣ. ಈ ವಿಡಿಯೋದಲ್ಲಿ ಜಾಸ್ತಿ ನಾನು ಪಯಣ ಬಗ್ಗೆ ತೋರಿಸಿಲ್ಲ, ಬಿಕಾಸ್ ಇದ್ರ ಬಗ್ಗೆನೇ ಕಂಪ್ಲೀಟ್ ಇನ್ನೂ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಬೌಟ್ ಪಯಣ ಮ್ಯೂಸಿಯಂ ನೀವಲ್ಲಿ ನೋಡ್ಬೋದು. ಸ್ವೀಟಿ ಸ್ವೀಟಿ, ಯಾವ ಕಾರ್ ಇಷ್ಟ ಆಯ್ತು ನಿಂಗೆ ಹೇಳು, ಕೊಡಿಸ್ತೀನಿ. ಅಣ್ಣ ನಂಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ ಅಬ್ಬಿ? ಅಲ್ಲಿ ರೆಡ್ ಕಲರ್ದು ಒಂದು ಕಾರ್ ನಿಂತಿತ್ತು ನೋಡು, ಅದು. ಸ್ವೀಟಿ, ಅಬ್ಬಿಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ಅಬ್ಬಿಗೆ 200%. ಅಬ್ಬಿಗೆ RX ಇಷ್ಟ ಆಗಿರುತ್ತೆ, ಅವ್ನಿಗೆ ಯಾವಾಗೂ RX ಇಷ್ಟ ಅಲ್ವಾ? ಸೊ ಇಲ್ಲಿಗೆ ಈ ಪಯಣನ ನೋಡಿ ಮುಗಿಸೋದ್ರ ಮೂಲಕ ನಮ್ಮ ಈ ಫಸ್ಟ್ ಡೇ ಆಫ್ 2025 ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ. ಆ್ಯಂಡ್ ದಿಸ್ ಇಸ್ ಮೈ ಫಸ್ಟ್ ವ್ಲಾಗ್ ಆಫ್ 2025. ಕೀಪ್ ಸಪೋರ್ಟಿಂಗ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಲವ್ ಯು ಆಲ್, ಬಾಯ್.